ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಕರ್ಣನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಕರ್ಣನಾದವನು ಏನು ಒಂದು ಅಧರ್ಮಕ್ಕೆ ಒಂದು ಸಾಥ್ ಕೊಡ್ತಾನೆ. ಯಾಕಂತ ಕೇಳಿದ್ರೆ, ಒಂದು ದೊಡ್ಡ ಹಗರಣ ಆಗಿರ್ಬೋದು, ಒಂದು ದೊಡ್ಡ ಮೋಸದಾಟ ನಡಿಬೇಕಾದ್ರೆ ಒಂದು ಬಲಿಷ್ಠವಾದಂತಹ ಒಂದು ವ್ಯಕ್ತಿಯ ಒಂದು ಬಲದಿಂದನೇ ಒಂದು ಮೋಸದಾಟ ಆಗಿರ್ಬೋದು, ಏನೋ ಒಂದು ಹಗರಣಗಳು ಆಗ್ತದೆ. ಯಾಕಂದರೆ ಕೇಳಿದ್ರೆ ನಾವು ನೋಡಿ, ದೊಡ್ಡ ದೊಡ್ಡ DC ಆಗಿರ್ಬೋದು, ಅಧಿಕಾರಿಗಳು ಮತ್ತು ದೊಡ್ಡ ಇನ್ಕಮ್ ಟ್ಯಾಕ್ಸ್ನಲ್ಲೆಲ್ಲ ಒಂದು ಹಗರಣ ಆಗಬೇಕಾದ್ರೆ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೇ ಬಳಸ್ಕೊಂಡು ಮಾಡ್ತಾರೆ. ಯಾಕಂದರೆ ಕಾಮನ್ ಮ್ಯಾನ್ ಬಳಸ್ಕೊಂಡು ಮಾಡೋದಿಲ್ಲ, ಕಾಮನ್ ಮ್ಯಾನ್ಗಳು ಹೆದರ್ತಾರೆ. ಅದು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೇ ಬಳಸ್ಕೊಂಡು ಮಾಡ್ತಾರೆ. ಈಗ ನಮ್ಮ ಮಹಾಭಾರತದಲ್ಲಿ ನಡೆದಿರೋದು ಕೂಡ ಅದೇ. ಈಗ ದುರ್ಯೋಧನನಾದವನು ಬಲಿಷ್ಠವಾದ ದೊಡ್ಡ ಒಂದು ಏನು ಅವ ಕರ್ಣನ ಒಂದು ಶಕ್ತಿಯನ್ನು ಗೊತ್ತಿದ್ಕೊಂಡೇ ಅವ ಅಧರ್ಮಕ್ಕೆ ಕೈ ಹಾಕಿರುವಂಥದ್ದು. ಮತ್ತೇನಂದರೆ, ಈಗ ದ್ರೋಣಾಚಾರ್ಯನ ಒಂದು ಶಕ್ತಿ ಗೊತ್ತಿದ್ಕೊಂಡೇ ಅವನು ಅಧರ್ಮಕ್ಕೆ ಕೈ ಹಾಕಿರುವಂಥದ್ದು. ಯಾಕಂತ ಕೇಳಿದ್ರೆ, ನಿಮ್ಮ ಒಂದು ಶಕ್ತಿ ಒಂದು ಅಧರ್ಮಕ್ಕೆ ಸಾಥ್ ಕೊಡುವಂತೆ ಆಗಬಾರ್ದು. ಯಾಕಂದರೆ ಧರ್ಮಕ್ಕೆ ಸಾಥ್ ಕೊಡುವಂತೆ ಆಗಬೇಕು. ಯಾಕಂದರೆ ನೀವು ಬಲಿಷ್ಠರಾಗಿದ್ದೀರಿ ಅಂದ ಕೂಡಲೇ ನಿಮ್ಮನ್ನು ಜನ ಒಂದು ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿದ ನಂತರ ಆವಾಗ ನಿಮಗೆ ಅಧರ್ಮಕ್ಕೂ ಒಂದು ಬಲವನ್ನು ಕೇಳ್ಬೋದು, ಧರ್ಮಪರನು ಬಲವನ್ನು ಕೇಳ್ಬೋದು. ಅದಕ್ಕಾಗಿ ತಾವು ಧರ್ಮದ ಪರ ನಿಂತರೆ ನಿಮಗದು ಯಾವಾಗೂ ಶಾಶ್ವತವಾಗಿರ್ತೀರ. ಇಲ್ಲ ಅಂದ್ಬಿಟ್ರೆ, ಈಗ ಕರ್ಣನಾಗಿರ್ಬೋದು, ದ್ರೋಣಾಚಾರ್ಯನಾಗಿರ್ಬೋದು, ಅವರು ಬಲಿಷ್ಠರಾಗಿದ್ದರೂ ಕೂಡ, ಒಂದೇ ರಕ್ತ ಆದರೂ ಕೂಡ ಅವರು ಅಧರ್ಮಕ್ಕೆ ಸಾಥ್ ಕೊಟ್ಟಿದ್ರು. ಅಧರ್ಮಕ್ಕೆ ನೀವು ಯಾವಾಗ ಸಾಥ್ ಕೊಡ್ತೀರಾ, ಆವಾಗ ಎಂಥ ಶಕ್ತಿ, ಬಲಿಷ್ಠ ಶಕ್ತಿ ಆದರೂ ಕೂಡ ಅಲ್ಲಿ ನಾಶ ಆಗ್ತದೆ. ಮತ್ತು ದೊಡ್ಡ ಮಟ್ಟದ ಹಗರಣಗಳು, ದೊಡ್ಡ ಒಂದು ಭ್ರಷ್ಟಾಚಾರ, ಮತ್ತು ಏನೋ ಒಂದು ಜನರಿಗೆ ಮೋಸ ಮಾಡುವಂಥದ್ದು, ಕೊಲೆ ಸೊಲಿಗೆ ಆಗುವಂಥದ್ದು ದೊಡ್ಡ ವ್ಯಕ್ತಿಯನ್ನೇ ಬಳಸ್ಕೊಂಡೇ ಮಾಡ್ತಾರೆ. ಈಗ ಯಾವುದೋ ಒಂದು ಶಾಸಕರಾಗಿರ್ಬೋದು, ಮತ್ತು MP ಆಗಿರ್ಬೋದು, ಅವ್ರ ಬಲದ ಮೇಲೆ ಆಗಿರ್ಬೋದು ಮಾಡುವಂಥ ಸಾಧ್ಯತೆಗಳು ಇರ್ತದೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಒಂದು ಸಹಾಯದ ಮೇರೆಗೆ ಮಾಡುವಂಥದ್ದು ಇರ್ತದೆ. ಆವಾಗ ನೀವು ಯಾರಿಗೂ ಈ ಸಾಥ್ ಕೊಡ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಬೇಕು. ಯಾಕಂದ್ರೆ ನಿಮಗೆ ಒಂದು ಮುಂದಿನಿಂದಲೂ ನೀವೇ ಕಳಂಕಿತರಾಗ್ತೀರಾ. ಅದಕ್ಕೋಸ್ಕರ ನಾನು ಒಂದು ಎರಡು ಮಾತನ್ನು ಹೇಳ್ತಾ ಇದ್ದೀನಿ.